ಏನರ ಒಂದು ಸೀಡ್ ಬಾಯಿಗೆ ಬಂದರೆ ಇಡೀ ತುತ್ತಿನ ಸ್ವಾದ ಹಾಳಾಗಿ ಹೋಗ್ಬಿಡ್ತದೆ. ನಾವು ಉಗುಳ್ತೀವಿ ಆ ತುತ್ತನ್ನು. ನಾವ್ಯಾರು ಆ ತುತ್ತು ಮುಂದೆ ತಿನ್ನೋದಿಲ್ಲ ಅಂತ ಅನ್ಕೊಳ್ತೀವಿ, ಉಗುಳ್ಬಿಡ್ತೀವಿ. ಆ ಒಂದು ಸೀಡ್ಗೆ ಆ ಇಡೀ ತುತ್ತಿನ ಸ್ವಾದವನ್ನು ಹಾಳು ಮಾಡುವಷ್ಟು ಕೆಪಾಸಿಟಿ ಇರ್ತದೆ. ಸೊ ಆ ಸೀಡು ಅದರ ರಸ ಅನ್ನೋದಕ್ಕೆ ಹತ್ತಬಾರ್ದು ಅಂತಾದರೆ ಲಿಂಬೆಹಣ್ಣಿನ ಮೇಲಿನ ಪದರನ್ನು, ಮೇಲೆ ಒಂದು ಲೇಯರ್ ಇರ್ತದೆ, ಅದನ್ನಷ್ಟೇ ಕಟ್ ಮಾಡಿ ಟ್ವಿಸ್ಟ್ ಮಾಡಿರಿ. ಲಿಂಬೆಹಣ್ಣನ್ನ ಮೇಲಿನ ಲೇಯರ್ನ ಕಟ್ ಮಾಡಿ ಟ್ವಿಸ್ಟ್ ಮಾಡಿ ಓಪನ್ ಮಾಡಿದ್ರೆ ನಾವು ಒಂದು ಸೀಡನ್ನು ಕಟ್ ಮಾಡೋದಿಲ್ಲ. ಹಾಗಾಗಿ ಆ ಸೀಡಲ್ಲಿರುವಂಥ ಅಲ್ಪ ಸ್ವಲ್ಪ ವಿಷನೂ ಕೂಡ ನಾನು ಸರ್ವ್ ಮಾಡುವಂಥ ಲಿಂಬೆಹಣ್ಣಲ್ಲಿ ಇರಬಾರ್ದು ಅಂತ. ಅಂದರೆ ದಿ ಬೆಸ್ಟ್. ಚಿಕ್ಕ ವಿಚಾರ, ಇದನ್ನು ಹಿಂಗೂ ಥಿಂಕ್ ಮಾಡ್ಬೋದಲ್ಲ ಅಂತ. ಹಾಗೆ ನಾನೊಂದು ಆನ್ಸರ್ ಬರಿತೀನಿ, ನಾನೊಂದು ಎಕ್ಸಾಮ್ ಅಟೆಂಡ್ ಮಾಡ್ತೀನಿ, ನಾನು ಒಂದೇನೋ ಕೆಲಸ ಮಾಡ್ತೀನಿ ಅಂದರೆ ಐ ಶುಡ್ ಬಿ ದ ಮಾಡೆಲ್, ದಿ ಬೆಸ್ಟ್ ಕೊಡಬೇಕು ನಾನು ಅಂತ. ನಾವು ಹೀಗೆ ಮಾಡ್ತಾ ಹೊಂಟಾಗ ವಿ ಹ್ಯಾವ್ ಟು ಲುಕ್ ಇನ್ ಟು ದಿ ವ್ಯಾಲ್ಯೂ ಆಫ್ ಟೈಮ್. ಸಮಯದ ಬಗ್ಗೆ ನಮಗೆ ಅಷ್ಟೇ ಗಮನ ಇರಬೇಕು. ಶ್ರಮ ಹೇಗಿರಬೇಕಾಗಿದ್ರೆ, ಎಕ್ಸಾಮ್ ಬಂದಾಗ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಆದ್ರೆ ಆಗ್ತದ. ಕೆಲವ್ರು ಆಗಲಿ ಮತ್ತೆ ಪ್ರೀತಿಯಿಂದ ಐ ವುಡ್ ಲೈಕ್ ಟು ಕಾಲ್ ಯು ಆಸ್ ಮೈ ಫ್ರೆಂಡ್ಸ್, ನೀವು ನನ್ನ ಜೂನಿಯರ್ ಸ್ನೇಹಿತರು ಅಂತಾನೆ. ಕೆಲವ್ರು ಆಗಲೇ ಹೇಳ್ತಿದ್ವಿ, ಇಷ್ಟು ದಿನ ಆಗಿದ್ದಾಗೋಯ್ತು ಸರ್, ಇನ್ಮೇಲಿಂದ ಮಾಡ್ತೀನಿ ನಾನು. ಸೊ ಇನ್ನೊಂದು ಮಾತಿದೆ, ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತ. ಅಟ್ಲೀಸ್ಟ್ ಈಗರ ಅನ್ಸೈತಲ್ಲ ಸರ್, ಇನ್ಮೇಲಿಂದ ಮಾಡ್ತೀವಿ. ಬೆಟರ್ ಲೇಟ್ ದ್ಯಾನ್ ನೆವರ್, ಎಂದೂ ಇಲ್ಲ ಅನ್ನೋದಕ್ಕಿಂತ ಲೇಟ್ ಆಗೋದು ನಮ್ಗೆ ರಿಯಲೈಸ್ ಆಗಬೇಕು. ಸೊ ಸ್ಪಾರ್ಟನ್ ಆರ್ಮಿ ಅಂತ ಒಂದಿತ್ತು, ನೀವು ಫಿಲ್ಮ್ ನೋಡಿದರೆ 300 ಅಂತ ಒಂದು ಇಂಗ್ಲೀಷಲ್ಲಿ ಮೂವಿ ಬಂತು, ಹಳೇದು 300 ಅಂತದ್ದು. ಅದು 300 ಮೆಂಬರ್ಸ್ ಇದ್ದುಕೊಂಡು ಸೈನಿಕರು ಸಾವಿರಾರು ಸೈನಿಕರನ್ನ ಹೊಡೆದು ಹಾಕ್ತಾರೆ. ಅಂಥ ಶಕ್ತಿ ಏನಿತ್ತು ಆ ಸೈನ್ಯಕ್ಕೆ ಅಂತಂದರೆ, ಅವ್ರದ್ದೊಂದು ಘೋಷವಾಕ್ಯ ಇತ್ತು, ಮೋರ್ ಯು ಸ್ವೆಟ್ ಇನ್ ದ ಪ್ರಾಕ್ಟೀಸ್ ಲೆಸ್ ಯು ಬ್ಲೀಡ್ ಇನ್ ದ ಬ್ಯಾಟಲ್ ಅಂತ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಮೋರ್ ಯು ಸ್ವೆಟ್ ಇನ್ ದ ಪ್ರಾಕ್ಟೀಸ್ ಲೆಸ್ ಯು ಬ್ಲೀಡ್ ಇನ್ ದ ಬ್ಯಾಟಲ್. ಅಂದರೆ ತರಬೇತಿಯಲ್ಲಿ, ಪ್ರಾಕ್ಟೀಸಲ್ಲಿ ನಾನು ಜಾಸ್ತಿ ಬೆವರು ಹರಿಸಿದೆ ಅಂದರೆ ಯುದ್ಧ ಭೂಮಿಯಲ್ಲಿ ನನ್ನ ರಕ್ತ ಕಡಿಮೆ ಹರಿತದೆ ಅಂತ. ಈಗ ನಾನು ಯಾವುದೋ ಆಟ ಆಡೋಕ್ಕೆ ಹೋಗ್ತೀನಿ ಅಂತಾದರೆ ನನ್ನ ಎದುರಾಳಿ ಹೆಂಗೆ ಆಡ್ತಾನ ಅಂತ ನಾನು ಪ್ರಾಕ್ಟೀಸ್ ಮಾಡಿದೆ ಅಂದರೆ ಅವ್ನಿಗೆ ಹೆಂಗೆ ಕೌಂಟ್ರ್ ಕೊಡಬಹುದು ಅಂತ ನಾನು ತಯಾರಿ ಆಗ್ತೀನಿ. ಇಲ್ಲಾಂದ್ರೆ ಅವನು ಈ ಕಡೆ ಪಂಚ್ ಮಾಡಿರ್ತಾನೆ, ಈ ಕಡೆ ಕಾಲು ಎತ್ತಿದೆ ಅಂದರೆ ಸೊಂಡಿ ಹೊಡಿತದೆ ನಂದು. ಅವನು ಕಿಕ್ ಮಾಡೋ ಟೈಮ್ನಾಗ ನಾನು ಬ್ಲಾಕ್ ಮಾಡಿದೆ ಅಂದರೆ ಕಾಲು ಮುರಿತದೆ ನಂದು. ಅವನು ಹೊಡೆಯೋದೆಲ್ಲ, ನಾನು ಆಡೋದೆಲ್ಲ. ಅದ್ರ ಬದಲು ನಾನು ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿದೆ ಅಂದರೆ ಈಗ ನಾನು ಇದನ್ನು ಯುದ್ಧ ಅಥವಾ ಬಾಕ್ಸಿಂಗ್ ಅನ್ನೋದನ್ನು ನನ್ನ ಎಕ್ಸಾಮು ಮತ್ತು ಕ್ವೆಶನ್ ಪೇಪರ್ ಅಂತ ತೊಗೊಳೋದಾದರೆ, ನಾನು ಎಲ್ಲ ಕ್ವೆಶನ್ ಪೇಪರ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಯಾವ ಟಾಪಿಕ್ ಮೇಲೆ ಹೆಂಗೆ ಕ್ವೆಶನ್ ಬರ್ತದೆ, ಯಾವ ಏರಿಯಾದ ಮೇಲೆ ಏನು ಕ್ವೆಶನ್ ಕೇಳ್ತಾರೆ ಅಂತ ನಾನು 1000 ಸರಿ ಇಲ್ಲಿ ಪ್ರಾಕ್ಟೀಸ್ ಮಾಡಿದೆ ಅಂದರೆ ಇಲ್ಲಿ ಬೆವರು ಹರಿಸ್ತದೆ. ನೋಡಿರಿ, ಮನುಷ್ಯನ ದೇಹದಿಂದ ಬೆವರು ಹರಿದಷ್ಟು ಹೆಲ್ತ್ ಏನಾಗ್ತದೆ, ಬೆವರು ಹೋದಷ್ಟು ಹೆಲ್ತ್ ಇಂಪ್ರೂವ್ ಆಗ್ತದೆ, ತಂದುರುಸ್ತ ಆಗ್ತಾನೆ ಮನುಷ್ಯ, ಸ್ಟ್ರಾಂಗ್ ಆಗ್ತಾನೆ. ಅದನ್ನೇ ರಕ್ತ ಹರಿತಾ ಹೋತು ಅಂದರೆ ವೀಕ್ ಆಗ್ತಾನೆ, ಒಂದು ಫೈನ್ ಡೇ ಸತ್ತು ಹೋಗ್ತಾನೆ. ಸೊ ನಾವು ಬೆವರು ಹರಿಸಿ ಸ್ಟ್ರಾಂಗ್ ಆಗಬೇಕಾ, ಅಥವಾ ನೇರವಾಗಿ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತೇಳಿ ಎಲ್ಲದನ್ನು ಬಿಟ್ಟು ನೇರವಾಗಿ ಎಕ್ಸಾಮ್ ಹಿಂದಿನ ದಿನ ದೇವ್ರ ಮುಂದೆ ಡುಬ್ಕಿ ಹೊಡೆದು, ಲಗ ಹೊಡೆದು, ಪೆನ್ ಇಟ್ಟು, ನಾನು ಎಕ್ಸಾಮ್ಗೆ ಹೋಗಿ ಪೆನ್ ಇಟ್ಟು, ಹಾಲ್ ಟಿಕೆಟ್ ಇಟ್ಟು, ಅದ ಪೆನ್ ಬರೀಬೇಕು, ಅದ ಹಾಲ್ ಟಿಕೆಟ ಬರ್ಕೋಬೇಕು. ಅವತ್ತು ನಮ್ಮ ಪ್ರಾರ್ಥನೆ, ಭಗವಂತ ಎಕ್ಸಾಮಿಗೆ ಹೊಂಟಿನಿ, ದಯವಿಟ್ಟು ನಾನು ಓದಿದ ಕ್ವೆಶನ್ನ ಬರುವಂಗೆ ಮಾಡು, ಈಸಿ ಕ್ವೆಶನ್ ಬರುವಂಗೆ ಮಾಡು. ಇದನ್ನು ನಾವು ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ. ಸೊ ನಾನು ಪ್ರಾಕ್ಟೀಸ್ ಮಾಡಿರಬೇಕು ಮೊದಲು ಹಲವಾರು ಕ್ವೆಶನ್ ಪೇಪರ್ಗಳನ್ನ. ಅವಾಗ ನನಗೆ ಇಲ್ಲಿ ಬೆವರು ಹರಿಸಿರ್ತೀನಿ, ತಯಾರಿ ಇರ್ತೀನಿ, ಎಕ್ಸಾಮಲ್ಲಿ ನನಗೆ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಬರ್ತವೆ. ನಾನಲ್ಲಿ ಸಮರ್ಥವಾಗಿ ಆ ಯುದ್ಧದಲ್ಲಿ, ಪರೀಕ್ಷೆ ಅನ್ನೋ ಯುದ್ಧದಲ್ಲಿ ಗೆಲ್ಲಬಹುದು ಮತ್ತು ನಾನು ಬಯಸಿದಂಥ ಸ್ಕೋರನ್ನು ಗಳಿಸ್ಕೊಂಡು ಹೊರಗೆ ಬರ್ಬೋದು ಅಂತ. ಹಾಗಾಗಿ ಮೋರ್ ಯು ಸ್ವೆಟ್ ಇನ್ ದ ಪ್ರಾಕ್ಟೀಸ್. ನಿಮಗಿರೋ ಸಮಯವನ್ನು ಈಗ ಅಲ್ಲಿ ಇಲ್ಲಿ ಸಮಯ ವ್ಯರ್ಥ ಮಾಡಿದೆ. ಬಿಕಾಸ್ ಟೈಮ್ ಆ್ಯಂಡ್ ಟೈಡ್ ವೇಟ್ ಫನ್ ಅನ್ನಂತ. ಸಮಯ ಮತ್ತು ನೀರಿನ ಅಲೆಗಳು ನಿಲ್ಲೋದಿಲ್ಲ. ಸಮುದ್ರಕ್ಕೆ ಹೋಗಿ ನೀವು ಎಂಜಾಯ್ ಮಾಡ್ತಿರ್ತೀರಿ, 4 ಜನ ಫ್ರೆಂಡ್ಸ್ ನಿಂತಿರ್ತೀರಿ, ಇನ್ನೊಬ್ಬ ಅಲ್ಲಿ ನಿಂತಿರ್ತಾನೆ, ದೊಡ್ಡ ತೆರೆ ಬರ್ತದೆ, ಅದು ಬರ್ತಿದ್ದಂಗೆ ಜಂಪ್ ಮಾಡಿ ಎಟ್ ಎ ಟೈಮ್ ಫೋಟೋ ತೊಗೋಬೇಕಂತ ಇಷ್ಟಪಟ್ಟಿರ್ತೀರಿ. ಬಾರ್ಲೆ 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 ಅಂತೇಳಿ ಅವ ಬರೋದು 2 ನಿಮಿಷ ತಡೆ ಐತಿ, 1 ಸೆಕೆಂಡ್ ನಿಲ್ಲಪ್ಪ ಅಲೆ ಅಂತ ಹೇಳ್ರಿ, ಅದಕ್ಕೆ ನಿಲ್ಲೋದಿಲ್ಲ, ಅದು ಬರ್ತದೆ ಹೋಗ್ತದೆ. ಹಂಗೆ ಸಮಯ ನಮಗೋಸ್ಕರ ಕಾಯೋದಿಲ್ಲ. ಇರೋ ಸಮಯವನ್ನು ನಾನು ಮೋರ್ ಪ್ರಾಕ್ಟೀಸ್ ಮಾಡಿ ಎಕ್ಸಾಮಿಗೆ ತಯಾರಿ ಆಗೋಣ. ಎಂದೂ ಕೂಡ ಶ್ರಮ ಬಿಡೋದು ಬೇಡ. ಹಿಮ್ಮತ್ ನೈ ಹಾರ್ನಾ, ಕ್ಯೂಕಿ ಕೋಶಿಶ್ ಕರ್ನೆ ವಾಲೋ ಕಿ ಕಭಿ ಹಾರ್ ನೈ ಹೋತಿ ಅಂತ. ಪ್ರಯತ್ನ ಪಡೋರಿಗೆ ಎಂದೂ ಸೋಲ್ ಅನ್ನೋದೇ ಇಲ್ಲ. ಸೊ ಈ ಕ್ಷಣಕ್ಕೊಂದು ಕತೆ ನೆನಪಾಗ್ತದೆ ನನಗೆ. ನಾನೊಂದು ಸಣ್ಣ ಯೂಟ್ಯೂಬ್ ಚಾನಲ್ ರನ್ ಮಾಡ್ತೀನಿ, ಈ ಥರದ ವಿಷಯಗಳು ನನ್ನ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಲಿಕ್ಕೆ. ಅದರಲ್ಲಿ ಒಂದು ವಿಡಿಯೋ ಹಾಕಿದ್ದೆ, ಅದು ನೆನಪಾಯ್ತು ನನಗೆ. ಒಂದು ಮೊಸರಿನ ಪಾತ್ರ ಇರ್ತದೆ, ದೊಡ್ಡದಾದ ಮೊಸರಿನ ಪಾತ್ರ ಇರ್ತದೆ. ಹಿಂಗೆ ಮಳೆಗಾಲದಲ್ಲಿ ಕಪ್ಪೆಗಳು ಮನೆಯಲ್ಲಿ ಬಂದುಬಿಟ್ಟಿರ್ತಾವಲ್ಲ, ಹಾಗೊಂದು 2 ಕಪ್ಪೆ ಹಾರ್ಕೊಂಬಂದು ಒಂದು ದೊಡ್ಡ ಮೊಸರಿನ ಪಾತ್ರೆಯಲ್ಲಿ ಬಿದ್ದು ಬಿಡ್ತಾವೆ. ಬಿದ್ದ ತಕ್ಷಣ ನೋಡ್ತಾವ ಮೇಲೆ ಗ್ಯಾಪ್ ಭಾಳ ಇರ್ತದೆ, ಕಪ್ಪೆ ಹಾರ್ಲಿಕ್ಕೆ ಬರೋದು. ಅದರಲ್ಲಿ ಮೊಸರು ಅಂದರೆ ಹಾರಬೇಕು ಅಂದರೆ ಕೆಳಗಡೆ ನಿನಗೆ ಸ್ಪ್ರಿಂಗ್ ಥರ ಗಟ್ಟಿರ್ಬೇಕಲ್ಲ ನೆಲ. ಸೊ ಅದು ಮೊಸರು ಇರ್ತದೆ, ಜರಿದು ಹೋಗ್ತದೆ, ಹಾರ್ಲಿಕ್ಕೆ ಆಗೋದಿಲ್ಲ. ಒಂದು ಕಪ್ಪೆ ಅಂದ್ಕೊಳ್ತದೆ, ದೋಸ್ತ ವಿ ಆರ್ ಫಿನಿಶ್ಡ್, ನಮ್ಮ ಕತೆ ಮುಗೀತು,
ಇದರಿಂದ ಹೊರಗೆ ಬರ್ಲಿಕ್ಕೆ ಆಗೋದೇ ಇಲ್ಲ. ಈಗ ಎಕ್ಸಾಮ್ ಟೈಮ್ನಾಗ ಎಕ್ಸಾಮ್ ಎದೆ ಮೇಲೆ ಬಂದಾಗ ಯಾವ ಕ್ವಶನ್ ಕೇಳಿದ್ರು ಅದು ದೊಡ್ಡ ಗುಡ್ಡ ಕಾಣ್ತಿರ್ತ, ದೋಸ್ತ ಇದು ನನಗೆ ಆಗೋದಿಲ್ಲ ಬಿಡಲೆ, ಇದು ಬರೋದಿಲ್ಲ ಬಿಡು, ಈ ಪಾಠ ಬಿಡು, ಅದನ್ನು ನೋಡು, ಈ ಟಾಪಿಕ್ ಬಿಡು ಅನ್ಸಕ್ಕೆ ಶುರು ಆಗ್ತದೆ. ಹಂಗೆ ಆ ಕಪ್ಪೆ ಅಂತದೆ ವಿ ಆರ್ ಫಿನಿಶ್ಡ್, ನಮಗಿನ್ನು ಎದ್ದು ಹೊರಗಡೆ ಬರಲಿಕ್ಕೆ ಆಗೋದೇ ಇಲ್ಲ. ಹಂಗೆ ಅಂದ್ಕೊಂಡು ಚಿಂತೆಯಿಂದ ಕುತ್ಕೊಂಡ್ಬಿಡ್ತದೆ. ಚಿಂತೆಯಿಂದ ಕುತ್ಕೊಂಡು ಅಲ್ಲೇ ಮಾನಸಿಕ ಆಗ್ತದೆ. ಚಿಂತೆಯಲ್ಲಿ ಮೊಸರಲ್ಲಿ ಅದು ಮುಳುಗಿ ಉಸಿರುಗಟ್ಟಿ ಸತ್ತು ಹೋಗ್ತದೆ. ಇನ್ನೊಂದು ಕಪ್ಪೆ ಇರ್ತದೆ ಪಕ್ಕದಲ್ಲಿ, ಅದಕ್ಕೆ ನಾನು ಬದುಕಬೇಕು ಅಂತ ಆಸೆ. ಅದು ಕಾಲು ಬಡಿತದೆ, ಕೈ ಬಡಿತದೆ, ಎಷ್ಟು ಬಡಿದ್ರೂ ಹಾರ್ಲಿಕ್ಕೆ ಹೋಗ್ತದೆ, ಆಗೋದಿಲ್ಲ ಅದಕ್ಕೆ. ಪಕ್ಕದಲ್ಲಿ ಕಪ್ಪಿ ನೋಡಿ ನಗ್ತದೆ, ಹುಚ್ಚ ನಮ್ಗೆ ಹೊರಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಕಥೆಯಲ್ಲಿ ಮುಗೀತು, ನಾವು ಸತ್ತು ಹೋಗೋದೆ, ಯಾಕೆ ಸುಮ್ಮನೆ ಎನರ್ಜಿ ವೇಸ್ಟ್ ಮಾಡ್ಕೋತಿ ಅಂತದ್ದು. ಆದರೆ ಇದು ಮಾತ್ರ ಕಾಲು ಬಡಿತಾನೆ ಹೋಗ್ತದೆ, ರಾತ್ರೆಲ್ಲ ಕಾಲು ಬಡಿತಾನೆ ಹೋಗ್ತದೆ, ರಾತ್ರೆಲ್ಲ ಕಾಲು ಬಡಿತಾನೆ ಹೋಗ್ತದೆ. ಮುಂಜಾನೆ ನೋಡಿದ್ರೆ ಕಪ್ಪೆ ಆ ಮೊಸರಿಂದ ಜಿಗಿದು ಹೊರಗೆ ಬಂದುಬಿಟ್ಟಿರ್ತದೆ. ಈಗ ಪ್ರಶ್ನೆ ಏನು ಅಂದರೆ, ಅಷ್ಟು ಕಾಲು ಬಡಿಯೋದ್ರಿಂದ ಕಪ್ಪೆ ಜಿಗಿದು ಹೊರಗೆ ಬರ್ಬೋದಾಗಿತ್ತು ಅಂದರೆ ಇನ್ನೊಂದು ಕಪ್ಪೆ ಟ್ರೈ ಮಾಡಲಿಲ್ಲ, ಅದು ಸತ್ತೋಯ್ತು. ಮತ್ತು ಇದು ಹೆಂಗೆ ಬಂತು? ಅವಾಗೇನು ಕಾಲು ಹಂಗಾರೆ ಒಳಗಡೆ ಹೋಗಲಿಲ್ಲೇನು? ಹೊರಗೆ ಬರಲಿಕ್ಕೆ ಕಾರಣ ಆಗಿದ್ದೇನು? ರಾತ್ರೆಲ್ಲ ಮೊಸರಲ್ಲಿ ಕಪ್ಪೆ ಕಾಲು ಬಡಿತಾ ಹೋಗಿತ್ತಲ್ಲ, ಕಾಲು ಬಡ್ದು 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 ಮೊಸರನ್ನು ನಾವು ಕಡಿತಾ 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 ಅದ್ರ ಏನಾಗ್ತದೆ ರೀ? ಮಜ್ಜಿಗೆ ಆಗ್ತದೆ. ಮಜ್ಜಿಗೆಯಿಂದ ಬೆಣ್ಣೆ ಬರ್ತದೆ. ಬೆಣ್ಣೆ ಕಲ್ಲಿನಂಗೆ ಗಟ್ಟಿರ್ತದೆ. ಅದು ರಾತ್ರೆಲ್ಲ ಕಾಲು ಬಡ್ದು 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 ಅದು ಗೊತ್ತಿಲ್ಲದಂಗೆ ಮೊಸರೆಲ್ಲ ಮಜ್ಜಿಗೆ ಆಗಿತ್ತು. ಆ ಮಜ್ಜಿಗೆಯಿಂದ ಬೆಣ್ಣೆ ತೇಲ್ ಬಂದಿತ್ತು. ಆ ಬೆಣ್ಣೆ ಗುಂಡಿನ ಮೇಲೆ ಕಪ್ಪೆ ಕಾಲಿಟ್ಟು ಜಿಗಿದು ಹೊರಗೆ ಬಂದುಬಿಟ್ಟಿತ್ತು. ಸೊ ವ್ಯತ್ಯಾಸ ಆಗಿದ್ದೇನು ಅಂದರೆ ಸಿಚುವೇಶನ್ ಸೇಮ್ ಇದೆ. ಆ ಕಪ್ಪೆಗೂ ಸಿಚುವೇಶನ್ ಅದೇ ಇದೆ, ಈ ಕಪ್ಪೆಗೂ ಸಿಚುವೇಶನ್ ಇದೇ ಇದೆ. ಬಟ್ ಒಂದು ಕಪ್ಪೆ ಸಾಯ್ತದೆ, ಇನ್ನೊಂದು ಕಪ್ಪೆ ಬದುಕ್ತದೆ ಅಂತಾದಾಗ ಅಗೇನ್ ನಾನು ಅಲ್ಲಿಗೆ ಬರ್ತೇನೆ. ನನ್ನ ಫ್ರೆಂಡ್ ಒಬ್ಬ ಟಾಪ್ ಸ್ಕೋರ್ ಮಾಡಿ ರ್ಯಾಂಕ್ ಆಗ್ತಾನೆ, ನಾನು ಆಗ್ತಾ ಇಲ್ಲ ಅಂದರೆ ಸಿಚುವೇಶನ್ ಸೇಮ್ ಇದೆ, ಕ್ವೆಶನ್ ಪೇಪರ್ ಸೇಮ್ ಇದೆ. ವ್ಯತ್ಯಾಸ ಮಾಡಿದ್ದೇನು ಅಂದರೆ ಅವನು ಸದಾ ಪ್ರಯತ್ನ ಮಾಡ್ದ, ನಾನು ಏನೋ ಒಂದು ಮಾಡ್ತೀನಿ, ಐ ವಿಲ್ ಸ್ಕೋರ್ 90+, ನಾನು 90+ ಮಾಡೇ ಮಾಡ್ತೀನಿ, ನನ್ನ ತಂದೆ ತಾಯಿ ತಲೆ ಎತ್ತೋಂಗೆ ಮಾಡೇ ಮಾಡ್ತೀನಿ ಅಂತ ಅದು ಸದಾ ಪ್ರಯತ್ನ ಮಾಡ್ತು ಬದುಕ್ತು. ಹಾಗೆ ನಮಗೆ ಆ ಪ್ರಯತ್ನ ಇಲ್ಲ. ಒಂದು ಕಪ್ಪೆಗೆ ಬದುಕಬೇಕು ಅನ್ನೋ ಛಲ ಇದ್ದಾಗ, ನಾನು ಟಾಪ್ ಮಾಡಬೇಕು ಅನ್ನೋ ಛಲ ಮನುಷ್ಯನಾಗಿ ನನಗಿಲ್ಲ ಅಂದರೆ ಇಟ್ಸ್ ಅ ಶೇಮ್. ಸೊ ಎಟ್ಲೀಸ್ಟ್ ಯು ಹ್ಯಾವ್ ಡ್ರೀಮ್. ಒಂದು ಸಣ್ಣ ಕನಸು ಕಂಡು, ನಾನು ತುಂಬ ಹೊತ್ತು ಮಾತಾಡೋದಿಲ್ಲ, ತುಂಬ ಜನ ದೊಡ್ಡವರು ಇದ್ದೀರಿ ಇನ್ನು ಇದೆಲ್ಲ ಮಾತಾಡ್ತಾ ನೋಡಿದಾಗ ಸರ್ ಆ್ಯಕ್ಚುಲಿ ನನಗೆ ಅನಿಸಿದ್ದೇನು ಅಂದರೆ, ಸತ್ಯವಾಗ್ಲೂ ಅನಿಸಿದ್ದೇನು ಅಂದರೆ ತುಂಬ ಮಾತಾಡಬೇಕು. ಯಾಕಂದರೆ ಅಲ್ಪ ಸ್ವಲ್ಪ ಹೇಳಿದ್ರೆ ವಿದ್ಯಾರ್ಥಿಗಳು ತುಂಬ ಟ್ಯಾಲೆಂಟ್ ಇಟ್ಟಿದ್ದಾರೆ, ಇವರಿಗೆ ಅಲ್ಪ ಸ್ವಲ್ಪ ಹೇಳಿದರೆ ಹೊಂದೋದಿಲ್ಲ. ಆದರೆ ನಾನು ವೇದಿಕೆ ಘನತೆಯನ್ನು ಕಾಯ್ಕೋಬೇಕು. ಸೊ ಇನ್ನೊಂದೆರಡು ವಿಷಯಗಳನ್ನ ಹೇಳ್ಕೊಂಡು ನಾನು ಮಾತಿಗೆ ವಿರಾಮ ನೀಡ್ತೀನಿ. ಸೊ ಒಂದು ಚಿಕ್ಕ ಕನಸು ಕಾಣ್ರಿ, ಬೇರೆ ಏನೂ ಬೇಡ. ನನ್ನ ಹೆತ್ತಂಥ ತಂದೆ ತಾಯಿಗಳಿಗೆ ನಾನು ಏನೋ ಕೊಡ್ತೀನಿ, ನಾನು ನೌಕರಿ ತೊಗೊತೀನಿ, ಅವ್ರ ನೆರಳಲ್ಲಿಡ್ತೀನಿ, ಅವ್ರನ್ನ ಸಾಕ್ತೀನಿ. ನೋ, ಆ ಕನಸು ನೀವು ಕನಸಲ್ಲೂ ಕಾಣಬೇಡ್ರಿ. ಯಾಕಂದ್ರೆ ನಮ್ಮ ಯಾವ ತಂದೆ ತಾಯಿ ನಾವು ಸಾಕುವ ಒಂದು ತುತ್ತು ಅನ್ನಕ್ಕಾಗಿ ಕಾದಿಲ್ಲ. ಅವ್ರಿಗೆ ಏನೇ ನೌಕರಿ ಮಾಡಿದ್ರು, ಏನೇ ಮಾಡಿದ್ರು ತಮ್ಮ ಹೆಮ್ಮೆಯ ತುತ್ತನ್ನು ತಾವು ಉಂಡು ನಮ್ಮನ್ನು ಸಾಕ್ತಿದ್ದಾರೆ. ಅವ್ರನ್ನ ಸಾಕೋದು ಬೇಡ. ನಮ್ಮ ತಂದೆ ತಾಯಿ ಕೊಡಬೇಕಾಗಿರೋ ಒಂದು ಕಾನ್ಫಿಡೆನ್ಸ್ ನಾವೇನಂದರೆ, ಒಂದು ಕಹಿ ಸತ್ಯ ಅಂದರೆ ನಮ್ಮ ಕಣ್ಣಿದೆ ನಮ್ಮ ತಂದೆ ತಾಯಿ ಹೋಗ್ತಾರೆ. ಬಟ್ ಅವ್ರು ನಾವು ಕೊಡಬೇಕಾಗಿರೋ ಕಾನ್ಫಿಡೆನ್ಸ್ ಏನು ಅಂದರೆ, ಅವ್ರು ಹೋಗೋ ಟೈಮ್ಗೆ ನನ್ನ ಮಗ ಬೀದಿಗೆ ಬರಲಿಲ್ಲ, ನನ್ನ ಮಗನ ಜೀವನ ಹೆಂಗೆ, ಏನಪ್ಪ ನನ್ನ ಮಗನ ಭವಿಷ್ಯ ಅಂತ ಅನ್ನೋ ಚಿಂತೆ ಇಲ್ದಂಗೆ ನೆಮ್ಮದಿಯಿಂದ ಅವ್ರು ಕಣ್ಣು ಮುಚ್ಚಿಬಿಟ್ರೆ ಅದು ಯಾವತ್ತಿದ್ರೂ ನಮ್ಮನ್ನ ಎತ್ತಿ ಕಾಪಾಡ್ತದೆ. ಸೊ ಒಂದು ಸಣ್ಣ ಕನಸನ್ನು ಕಾಣ್ರಿ. ಎಲ್ಲೋ ಹಳ್ಳಿಲಿರುವಂಥ ನನ್ನ ತಂದೆ ತಾಯಿ, ಎಲ್ಲೋ ಅಲ್ಪ ಸ್ವಲ್ಪ ಕಲ್ತಂಥ ತಂದೆ ತಾಯಿ ನಾಳೆ ಇಂಥ ವೇದಿಕೆ ಮೇಲೆ ಬಂದು ನಾವು ಮಾಡೋ ಸಾಧನೆಯಿಂದ ಅವ್ರೊಂದು ಸಣ್ಣ ಸನ್ಮಾನ. ನಾನು SMPU ಕಾಲೇಜಲ್ಲಿದ್ದಾಗ ಐ ವಾಸ್ 2011 ಇಫ್ ಐ ಆಮ್ ನಾಟ್ ರಾಂಗ್. ನನಗೆ ಶಕುಂತಲಾ ಕೋಣೆ ಬಣಕಾರ್ ಅಂತ ಇವತ್ತಿಗೂ ನಂಗೆ ನೆನಪಿದೆ ಸರ್. ಶಕುಂತಲಾ ಕೋಣೆ ಬಣಕಾರ್ PCMB ಔಟ್ ಆಫ್ ಔಟ್. ರಾಯಚೂರು ಕಡೆ ಕೊಪ್ಪಳದ ಕಡೆ ಹುಡುಗಿ, ಅದು ಕಗ್ರಾಸ್ ಹಳ್ಳಿ. ಅವ್ರ ಅಪ್ಪನಿಗೆ 2 ಅಕ್ಷರ ಗೊತ್ತಿಲ್ಲ ಪಾಪ. ಸೆಕೆಂಡ್ ಇಯರ್ A ಡಿವಿಷನಲ್ಲಿ ಆ ಹುಡುಗಿ ಇತ್ತು. ಆ ಹುಡುಗಿ ಇಂಥವಳು ಲದಾಳೆ ಅಂತಲೂ ತುಂಬ ಜನರಿಗೆ ಗೊತ್ತಿರಲಿಲ್ಲ. ಅವಳ ವೇದಿಕೆ ಮೇಲೆ ಕರೆದಾಗಲೇ ಗೊತ್ತು. ಕನ್ನಡದಲ್ಲಿ 96, ಇಂಗ್ಲೀಷಲ್ಲಿ 98, ಏನು ಉಳಿದ್ವಲ್ಲ ಔಟ್ ಆಫ್ ಔಟ್. ಆ ಟೈಮಲ್ಲಿ ಡಾಕ್ಟರ್ ರಾಮಚಂದ್ರ ಅಂತೇಳಿ ಕಮಿಷನರ್ ಇದ್ರು. ರಾಮಚಂದ್ರ ರೆಡ್ಡಿ ಅಂತ ಹಿಂಗೇನೋ ಇದ್ರು ಅನ್ಸ. ರಾಮಚಂದ್ರ ಕಮಿಷನರ್ ಇದ್ದರು. ಆಮೇಲೆ ಕಾವೇರಿ ಗಲಾಟೆ ಆದಮೇಲೆ ಮೈಸೂರಿಗೆ ಹೋದ್ರು ಅವರು. ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸಂಸ್ಥೆ ಅಧ್ಯಕ್ಷರಾಗಿರೋದ್ರಿಂದ ಅವ್ರು ಬರ್ತಾರೆ. ಕಳಸದವ್ರು ಇದ್ರು, ಆಮೇಲೆ ಅವರು ಕೂಡ ಕಮಿಷನರ್ ಇದ್ರು, ಕಳಸದಂತ. ಯಾಕಿದು ಮಾತು ಹೇಳ್ತಿದ್ದೀನಿ ಅಂದರೆ, ಅವತ್ತು ಆ ಹುಡುಗಿ ಟಾಪ್ ಮಾಡಿದಾಗ ನಾವು ಸನ್ಮಾನ ಮಾಡಿದ್ರಲ್ಲ, ಹಂಗೆ ಸನ್ಮಾನ ಮಾಡ್ಬೇಕಾದ್ರೆ ದೊಡ್ಡ ಸಂಸ್ಥೆಯವರು ಅದನ್ನ ಮಾಡ್ತಾರಲ್ಲ. ಸೊ ಕರೆಸಿ ಅವ್ರ ಅಪ್ಪನ ಫಸ್ಟು ಅವ್ರ ತಂದೆನ ಕರೆಸಿ ಕುಣಿಸಿದಾಗ ಪಾಪ ಒಂದು ಸಾದಾ ದೋತ್ರ ಅಂಗಿ ತಪ್ಪಿಗೆ ಹಾಕ್ಕೊಂಡು ಅವ್ರ ಅಪ್ಪ ಬಂದರೆ ವೇದಿಕೆ ಮೇಲೆ ಹತ್ತಲಿಕ್ಕೆ ಅಂಜಿಕೆ. ಯಾಕಂದ್ರೆ ಅವ್ರು ಹೇಳಿದ್ರು, ಮಾತಾಡಲಿಲ್ಲ ಜಾಸ್ತಿ, ನಮ್ಮ ಜೊತೆ ಮಾತಾಡೋಗಿ ಹೇಳಿದ್ರು, ಎಷ್ಟೋ ಸರಿ ಧರ್ಮಸ್ಥಳಕ್ಕೆ ಹೋದರೆ ವೀರೇಂದ್ರ ಹೆಗ್ಗಡೆ ಅವ್ರು ನೋಡೋಕೆ ನಮಗೆ ದರ್ಶನ ಸಿಕ್ಕಿಲ್ಲ. ಇವತ್ತು ವೀರೇಂದ್ರ ಹೆಗ್ಗಡೆ ಅವರು ಹಿಂದೆ ನಿಂತ್ಕೊಂಡು ಅವ್ರಿಗೆ ಹೂ ಹಾಕ್ತಿದ್ದಾರೆ.
ಯಾವುದಾದ್ರೂ ಆಫೀಸ್ಗೆ ಹೋಗಿ ಕಮಿಷನರ್ ಭೇಟಿ ಆಗಬೇಕು ಅಂತ ಹೋದ್ವಿ ಅಂದರೆ ನಮಗೊಂದು ಸಣ್ಣ ಭೇಟಿ ಸಹಿತ ಆಗೋದಿಲ್ಲ. ಯಾವನೋ ಒಬ್ಬ ಪೊಲೀಸ್ ತರ್ದು ನಿಲ್ತಾನೆ, ಕಮಿಷನರ್ ನಿಂತ್ಕೊಂಡು ಹಾರ ಹಾಕ್ತಿದ್ದಾರೆ ಅವ್ರಿಗೆ. ಸೊ ಅವ್ನಿಗೆ ಗೊತ್ತಿಲ್ಲ ಪಾಪ, ಮಗಳು ಮಾಡಿದ ಸಾಧನೆಯಿಂದ, ಆ ಶಾಂತಲಾ ಕೋಣೆ ಬಣಕಾರನ ಹುಡುಗಿ ಮಾಡಿದ ಸಾಧನೆಯಿಂದ ಅವರಪ್ಪನ ಕರೆಸಿ ಇಲ್ಲಿ ಕುಂದಿರಿಸಿ ಎಲ್ಲರೂ ಹೂ ಹಿಂಗೆ ಮೈಮೇಲೆ ಹೂ ಹಾಕ್ತಿರ್ಬೇಕಾರೆ ಅವರಪ್ಪನ ಕಣ್ಣಲ್ಲಿ ನೀರು. ಮಾತಾಡ್ರಿ ಅಂತೀವಿ ನಾವು, ಅವನಿಗೆ ಮಾತಾಡೋಕೆ ಬರೋಲ್ಲ ಪಾಪ. ಅವ್ರಿಗೆ ಮಾತಾಡಿ ಗೊತ್ತಿಲ್ಲ, ಕೆಲಸ ಮಾಡಿ ಒಂದೇ ಗೊತ್ತು ಅವ್ರಿಗೆ. ಅವ್ನು ಒಂದೇ ಮಾತು ಹೇಳ್ದ. ಆಗಲೇ ಅವರು ರಮೇಶ್ ಸರ್ ಹೇಳಿದ್ರಲ್ಲ, ಅವರಿಗೆ ಭಾವನೆ ತುಂಬ ಬಂದಾಗ ಆ್ಯಕ್ಚುಲಿ ಅವಾಗ ಏನ್ರ ನಾನು ಮಾತಾಡೋಕೆ ಹಚ್ಚಿ ನಾನು ಮಾತಾಡೋಕೆ ಹಾಕಿದ್ದೆ. ಅವ್ರು ಒಂದೇ ಮಾತಾಡಿದ್ರೆ ಅವಳು ನನ್ನ ಅಕ್ಕ ಅಲ್ಲ, ಅವಳು ನನ್ನ ತಾಯಿ ಅಂತೇಳಿ. ಅದ್ರ ಹಿಂದೆ ಶ್ರಮ ಅವ್ರಿಗೆ ಮಾತ್ರ ಗೊತ್ತಿರ್ತದೆ, ತ್ಯಾಗ. ಅವರಪ್ಪ ಒಂದೇ ಮಾತು ಹೇಳ್ದ, ಇವಳು ನನ್ನ ಮಗಳಲ್ಲ, ಈಕೆ ನಮ್ಮ ಅವ್ವ. ನಾನು ಎಲ್ಲೂ ಜಗತ್ತು ನೋಡದೇ ಇರೋ ಮನುಷ್ಯ, ಯಾರು ನನ್ನ ಕರೆದು ಮಾತಾಡಿಸ್ದೇ ಇರೋ ಮನುಷ್ಯ ಇವತ್ತು ಇಂತಿಂಥ ವ್ಯಕ್ತಿಗಳಿಂದ ಹೂ ಹಾಕಿಸ್ತಾಳಂದರೆ ಇವಳನ್ನು ಹಡಿದು ನಾ ಪುಣ್ಯ ಮಾಡೀನಿ ಸರ, ನನಗಿಷ್ಟ ಗೊತ್ತ್ರಿ, ಏನು ಮಾತಾಡೋಕ್ಕಾಗೋದಿಲ್ಲ ಅಂದವರಪ್ಪ. ಇವತ್ತಿಗೆ ಹುಡುಗಿ ದೊಡ್ಡ ಸಾಧನೆ ಮಾಡಿದೆ. ನಾನು ಹೇಳೋದೇನೆಂದರೆ, ನಮ್ಮ ತಂದೆ ತಾಯಿಗೆ ಒಂದು ಸಣ್ಣ ಗೌರವ ಕೊಡೋಣ. ಇವತ್ತು ನಾನು ವಾಪಸ್ ಊರಿಗೆ ಹೋದೆ ಅಂದರೆ ನಮ್ಮ ಊರಲ್ಲಿ ಕಸ ಹೊಡಿತಿರ್ತಾರೆ, ಏನೋ ಕೆಲಸ ಮಾಡ್ತಿರ್ತಾರೆ, ತಮ್ಮ ಕೆಲಸ ಮಾಡ್ತಿರ್ತಾರೆ. ನೀ ಬಂದೇನಪ್ಪ ಅಂತಲೂ ಕೇಳೋರಿಲ್ಲ ನಮಗೆ. ಆ ಊರಿಂದ ಬಂದೀವಿ, ಒಂದು ಸಣ್ಣ ಕನಸು ಕಟ್ಕೊಡ್ರಿ, ಬೇರೆ ಏನು ಬೇಡ. ಏನು ಅಂದರೆ ವಾಪಸ್ ಇನ್ನು 10 ವರ್ಷಕ್ಕೆ 5 ವರ್ಷಕ್ಕೆ 6 ವರ್ಷಕ್ಕೆ ನಮ್ಮ ಊರಿಗೆ ನಾವು ಹೋಗ್ತೀನಿ ಅಂತಾರೆ, ಇಡೀ ಊರು ಹಬ್ಬ ಮಾಡಬೇಕು. ಇಡೀ ಊರು ನಾನು ಬರೋದನ್ನು ನಿಂತು ಕಾಯ್ಬೇಕು. 1000 ಜನ ನನಗೊಂದು ಮಾಲೆ ಹಾಕಬೇಕು, ಹಾರ ಹಾಕಬೇಕು. ನನ್ನ ತಂದೆ ತಾಯಿಗೆ ಅದನ್ನು ನೋಡಿ ಅವ್ರು ಖುಷಿ ಪಡಬೇಕು. ಇದನ್ನು ಸಾಧಿಸ್ಬೇಕು, ನಾ ಏನಾದರೂ ಮಾಡಿ. ಅದಕ್ಕೋಸ್ಕರ ಕುಂದಿರ್ಬೇಕು. ಯಾಕಂದರೆ ಒಂದು ಕ್ಷಣ ಸಾಧನೆ ಮಾಡಿ ಹೋಗಿ ತಂದೆ ತಾಯಿ ಕಣ್ಣಲ್ಲಿ ಆ ಕಣ್ಣೀರು ನೋಡೋದಿದೆಯಲ್ಲ, ಸೊ ಅದ್ರ ಮುಂದೆ ಯಾವುದೂ ಅಲ್ಲ. ಅದಕ್ಕೆ ನಿಮ್ಮ ಜನ್ಮ ಒತ್ತೆ ಇಡಬೇಕು, ಒತ್ತೆ ಇಡೋಣ, ಬೇರೆ ಯಾವುದಕ್ಕೆ. ಇಲ್ಲಿ ತುಂಬ ಡೈವರ್ಷನ್ಸ್ ಇರ್ತಾವೆ ಸರ್. ಬಿಡಲೇ, ಏನು ಮಾಡ್ತಿ, ಏನು ದೊಡ್ಡ ತುಂಡ್ ಆಫ್ ಲಂಡನ್ ನೀನು, ಬರಲೇ ನಾಳೆ ಓದುನ, ಎಕ್ಸಾಮ್ ಯಾವಾಗೈತಲ್ಲ ಏನು ಭಾಳ ಗೊತ್ತೈತೆ ಮಾಡೋರು ತುಂಬ ಜನ ಇರ್ತಾರೆ ಸರ್. ಇರಲಿ, ಅವರು ಕೂಡ ಇರಬೇಕು, ನಿಂದಕರಿರಬೇಕು. ಊರ ಹೊರಗೆ ಹೆಂಗೆ ಅಂತ ಹೇಳ್ತಾರೆ ತಿಳಿದವರು, ಅವರು ಹಂಗಿರ್ತಾರೆ. ಆ ಕ್ಷಣಕ್ಕೆಲ್ಲ ಒಂದು ಕ್ಷಣ ಅವ್ನು ಕರೆದ ತಕ್ಷಣ ಹೋಗಬೇಕು ಅನ್ನಿಸ್ತದೆ, ಇನ್ಯಾವುದೋ ಕೆಟ್ಟದ್ದು ಮಾಡಬೇಕು ಅನ್ನಿಸ್ತದೆ. ದೋಸ್ತ ಒಂದು ಸಲ ಇದನ್ನು ತಗೋ ನೋಡು, ತಿನ್ನು, ಇದನ್ನೆಲ್ಲ ಅಂತಾರೆ. ಯಾಕೆ ನಾನು ನೋಡಬಾರ್ದು ಅಂತ ಅನ್ನಿಸ್ತದೆ. ಯಾಕೆ ನಮ್ಮ ಅಪ್ಪ ಊರಾಗ, ನಮ್ಮ ಊರಾಗ, ಇಲ್ಲಿ ಯಾರು ಗೊತ್ತಾಗದು, ಪಟ್ನ ಒಂದು ಚೀಟ್ ಅದು ಬ್ಯಾಗ್ ಹಾಕ್ಕೊಂಡೆ ಅಂದ್ರೆ ಯಾವ ನೋಡೋ, ಇದೆಲ್ಲ ಅನ್ನಿಸ್ತದೆ, ಡೈವರ್ಷನ್ ಆಗ್ತದೆ. ಆ ಕ್ಷಣಕ್ಕೆ ಒಂದು ಕ್ಷಣ ಏನು ಮಾಡಿರಿ ಸರ್, ಮತ್ತು ಹೇಗೆ ಹೌ ಟು ಕಂಟ್ರೋಲ್ ಮೈ ಸೆಲ್ಫ್. ಫ್ರೆಂಡ್ಸ್ ಎಲ್ಲ ಇಲ್ಲಿ ಕುಮ್ಮಕ್ಕೆ ಕೊಡ್ತಾರಲ್ಲ, ಯಾರಿಗೂ ಗೊತ್ತಾಗಲ್ ತೊಲೆ, ಬಾಯಿ ತೊಳ್ಕೊಂಡು ಹೋಗುನ್ ತಗೊಲೆ, ಇದನ್ನೆಲ್ಲ ಹೇಳಿದಾಗ ಸರ್ ಡೈವರ್ಷನ್ಕ್ಕಿಲ್ಲ ಏನು ಮಾಡಲಿ ಅಂದಾಗ ಒಂದು ಕ್ಷಣ ನೀವು ಬೇರೆ ಏನು ಮಾಡಿಬಿಡ್ರಿ, ಒಂದು ಕ್ಷಣ ಕಣ್ಣು ಮುಚ್ಚ್ರಿ, ನಿಮ್ಮ ತಾಯಿ ನೆನಪಿಸ್ಕೊಡ್ರಿ. ಇದನ್ನು ನಾನು ನಮ್ಮ ತಾಯಿ ಎದುರಿಗೆ ಕುತ್ಕೊಂಡು ಹಾಕ್ಕೊಂಡ್ರೆ, ಇದನ್ನು ನಮ್ಮ ತಾಯಿ ಎದುರಿಗೆ ಕುತ್ಕೊಂಡು ತಿಂದರೆ ನಮ್ಮ ಅವ್ವನ ರಿಯಾಕ್ಷನ್ ಏನು? ನಮ್ಮವ್ವ ಭಾಳ ಚಲೋ ಆಯ್ತಪ್ಪ, ಮಾಡು ಅಂದರೆ ಮಾಡೋಣ, ಯಾಕ್ಲಾ ತಗೋಲೇನ ಕಸಬರಿಗೆ ಬಾ ಅಂತೇನೋ ಬೇಯ್ತಾಳವ ಅಂತಾಳ ಅಂತಾದರೆ, ನನ್ನ ಫ್ರೆಂಡ್ಸ್ 1000 ಜನ ಹೇಳಿದ್ರು ಅದನ್ನು ಅಪ್ಪಿ ತಪ್ಪಿ ಮುಟ್ಟೋದು ಬೇಡ, ಫಿನಿಶ್ಡ್. ನಮ್ಮ ಮೈಂಡ್ ಅವಾಗ ಡೈವರ್ಟ್ ಆಗೋದೇ ಇಲ್ಲ. ಸೊ ನನ್ನ ತಾಯಿನೇ ಬೆಸ್ಟ್ ನನಗೆ. ಅದಕ್ಕೆ ನೋಡ್ರಿ, ಗಾಡ್ ಕೆನಾಟ್ ಬಿ ಎವ್ರಿವೇರ್, ಸೊ ಹಿ ಕ್ರಿಯೇಟೆಡ್ ಮದರ್ಸ್ ಅಂತ. ಸೊ ದೇವ್ರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ನಮ್ಮ ಅವ್ವನ ಸೃಷ್ಟಿ ಮಾಡಿ ಮುಂದೆ ನಿಲ್ಲಿಸ್ಬಿಟ್ಟನ. ತಾಯಿನೇ ಸರ್ವಸ್ವ. ಹಾಗಾಗಿ ಒಂದು ಕ್ಷಣ ಕಣ್ಣು ಮುಚ್ಚ್ರಿ, ಫ್ರೆಂಡ್ ಏನು ಹೇಳಿದ್ರು ಮಾಡಿರಿ, ಇದನ್ನು ನೋಡಿರಿ, ಒಂದು ಕ್ಷಣ ಕಣ್ಣು ಮುಚ್ಚ್ರಿ. ಇದಕ್ಕೆ ನಮ್ಮವ್ವ ಓಕೆ ಅಂತಾಳ, ಶಬಾಷ್ ಮಗನ ಒಳ್ಳೇದಾತಪ್ಪ ಅಂದ್ರೆ ಅದಕ್ಕೆ ಏನು ಕಷ್ಟ ಆದ್ರೂ ಮಾಡಿರಿ. ತಮ್ಮ ಇದಲ್ಲ ಅಂತಾಳ ಅಂತ ಗೊತ್ತಾದ್ರೆ ಇಲ್ಲಿ ಏನು ಸುಡುಗಾಡೋರು ನಿಮಗೆ ಕೋಆಪ್ರೇಟ್ ಮಾಡಿದ್ರೆ, ದೋಸ್ತ್ ಸಾರಿ, ಐ ಆಮ್ ಸಾರಿ, ಆ ಆಟಕ್ಕೆ ನಾನಿಲ್ಲ, ಅದನ್ನ ತಿನ್ನಕ್ಕೆ ನಾನಿಲ್ಲ, ನೋ, ಇಷ್ಟು ಹೇಳ್ತಾ ಬಂದರೆ ನಮ್ಮನ್ನು ಯಾರೂ ಕೂಡ ಡೈವರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಲಾಸ್ಟ್ಗೆ ಇದಕ್ಕೆ ಸ್ನೇಹಿತರ ಸರ್ಕಲ್ ಯಾವನೋ ಒಬ್ಬ ಆಗಲ್ಲಿ ಮಾತಾಡ್ತಾ ತುಂಬ ಅದ್ಭುತವಾಗಿ ಹೇಳ್ದ, ಸ್ನೇಹಿತರಿಂದನೇ ಎಲ್ಲದೂ ಆಗ್ತದೆ. ಹಾಗಾಗಿ ವಿವೇಕಾನಂದವ್ರು ಒಂದು ಮಾತು ಹೇಳ್ತಾರೆ, ಯು ಟೆಲ್ ಮಿ ದ ನೇಮ್ಸ್ ಆಫ್ 10 ಫ್ರೆಂಡ್ಸ್ ಆಫ್ your ಸರ್ಕಲ್, ಐ ವಿಲ್ ಟೆಲ್ ಯು ವಾಟ್ ಕೈಂಡ್ ಆಫ್ ಅ ಪರ್ಸನ್ ಯು ಆರ್. ನಿನ್ನ 10 ಜನ ಸ್ನೇಹಿತರ ಹೆಸರು ನನಗೆ ಹೇಳು, ನೀನೆಂಥವನು ಅಂತ ನಾನು ಹೇಳ್ತೀನಿ. ಅಂದರೆ ನಮ್ಮ ಸ್ನೇಹಿತರು ನಮ್ಮ ಮೇಲೆ ಅಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ, ಅಷ್ಟು ಪ್ರಭಾವ ಬೀರ್ತಾರೆ. ಹಾಗಾಗಿ ಒಳ್ಳೆಯ ಸ್ನೇಹಿತರ ಸಂಘವನ್ನು ಬೆಳೆಸೋಣ, ಸ್ನೇಹಿತರಿಂದ ನಾವೆಲ್ಲರೂ ಬೆಳೆಯೋಣ. ಹಾಗಾಗಿ ಹೇಳಲಿಕ್ಕೆ ತುಂಬ ವಿಷಯಗಳಿದ್ದಾವೆ. ಆದರೂ ಕೂಡ ಈ ವೇದಿಕೆಗೆ ತುಂಬ ಸಣ್ಣವನು ನಾನು. ಇನ್ನೂ ಕಾಲೇಜಲ್ಲಿ ಪ್ರೈವೇಟಲ್ಲಿ ವರ್ಕ್ ಮಾಡಿದೆ, ಆಮೇಲೆ ಮೊರಾರ್ಜಿ ಸ್ಕೂಲಲ್ಲಿ ಸೆಲೆಕ್ಷನ್ ಆಯಿತು. ಈಗ ಟೀಚರಾಗಿ ಕೆಲಸ ಮಾಡ್ತಿದ್ದೀನಿ. ನನ್ನ ಶಿಕ್ಷಕ ಸಮೂಹಕ್ಕೂ ಕೂಡ ನಾನು ಟೀಚರ್ಸಿಗೆ ಕ್ಲಾಸ್ ತಗೊಳ್ಳೋ ಸೇವೆಯಲ್ಲಿ ತೊಡಗಿದ್ದೀನಿ. ಸೊ ಇಲ್ಲಿವರೆಗೂ ಕರೆಸಿ ರಾಕೇಶ್ ಸರ್, ವಿಶೇಷವಾಗಿ ಐ ವುಡ್ ಲೈಕ್ ಟು ಎಕ್ಸ್ಟೆಂಡ್ ಮೈ ಹಾರ್ಟ್ಫೆಲ್ ಥ್ಯಾಂಕ್ಸ್ ಟು ಯು ಸರ್. ಐ ಡೋಂಟ್ ನೋ ವಾಟ್ ಡಿಡ್ ಯು ಫೈಂಡ್ ಇನ್ ಮೀ.
ಸೊ ನನ್ನಲ್ಲಿ ಏನು ಕಂಡ್ರು ಕಾರಣ ಅಂದರೆ ಮೋಸ್ಟ್ಲಿ ಉಮೇಶ್ ಸರ್, ಅವರಿಗೆ ನನ್ನ ಸ್ನೇಹದ ಬಗ್ಗೆ ತುಂಬ ಅಭಿಮಾನ ಸರ್. ಸ್ಪೆಷಲ್ ಥ್ಯಾಂಕ್ಸ್ ಟು ಯು. ಕಾರಣ ಅಂದರೆ ಇಲ್ಲಿ ನಿಂದ್ರಿಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ತು ಅಂತಲ್ಲ, ಇಂಥ ಅದ್ಭುತವಾದ ಒಬ್ಬ ರಮೇಶ್ ಸರ್ ಪರಿಚಯ ಆದರು. ಆ್ಯಂಡ್ ವಾಪಸ್ ಬಂದು ಕೈಸರ್ ಸರ್ಗೆ, ಸರ್ ನಿಮ್ಮ ಸಂಸ್ಥೆಯಲ್ಲಿ ನಾನು ಅನ್ನವನ್ನು ಅರ್ಸ್ಕೊಂಡು ಬಂದಿದ್ದೆ ಸರ್ ಅಂಥವ್ರು ಎದುರು ಹೇಳಲಿಕ್ಕೆ ಇದೆಲ್ಲ ಅವಕಾಶ ನೀವೆಲ್ಲ ಕೊಟ್ರಿ. ಈ ಒಂದು ಕ್ಷಣಕ್ಕೆ ಆಭಾರಿ ಆಗ್ತಾ ವೇದಿಕೆಗೆ ವಂದಿಸ್ತಾ ನನ್ನ ಮಾತನ್ನು ಕೇಳಿದೆ. ತಮಗೂ ಕೂಡ ಒಳ್ಳೆಯದಾಗಲಿ. ಮುಂಬರುವ ಪರೀಕ್ಷೆಯಲ್ಲಿ ಯಾವುದೇ ಕರಿ ಛಾಯೆ ನಿಮ್ಮ ಭವಿಷ್ಯದ ಮೇಲೆ ಬೀಳದಿರಲಿ. ನೀವು ಕಂಡ ಕನಸುಗಳೆಲ್ಲದು ಸಾಕಾರ ಆಗಲಿ. ಅದ್ಭುತವಾದ ಸಾಧನೆಯನ್ನು ನೀವು ಮಾಡಿರಿ. ನೀವು ಈ ರಾಜ್ಯದ ಹೆಸರಲ್ಲಿ ನೀವು ಬೆಳಗ್ರಿ. ಆವಾಗ ನಾವು ನೋಡಿದಾಗ ಈ ಕಾಲೇಜಿಗೆ ಒಂದಿನ ನಾವು ಹೋಗಿದ್ದೆ ಅನ್ನುವಂಥ ಪ್ರೀತಿ ನಂದೂ ಆಗಲಿ ಅಂತ ಆಶಿಸ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.